ಬ್ಲರ್ ಬರ್ತೈತೆ. ಬೇಗ ಮುಗಿಸ್ಬೇಕು, ಸ್ಕೂಲಿಗೆ ಟೈಮ್ ಆಗುತ್ತೆ. ಹೇ ಕುತ್ಕೋ ಕೂತ್ಕೋ, ಹೇಳಿದ ತಕ್ಷಣ ಹೋಗೇ ಬಿಟ್ಟಲ್ಲ. ನಡಿ ಬಾಯ್. ಇದು ಬುಕ್ಸ್ ತಗೊಂಡಾದ್ಮೇಲೆ ಬಿಡೋದು ಸ್ಕೂಲಿಗೆ. ಕಳ್ದಾಕೊಂಬಂದೇನೋ ಆಗ್ಲೇ ಇಲ್ಲ, ಅದ್ರಲ್ಲಿ ಎರೇಸರ್ ಹೊಸ ಎರೇಸರ್ ಅದ ನೋಡಲ್ಲಿ ಆಯ್ತಾ. ನಿಂಗೆ ಕಾಮನ್ ಸೆನ್ಸ್ ಇಲ್ವಾ? ಸೀರಿಯಸ್ನೆಸ್ ಇಲ್ವಾ? ಪೌಚ್ ಒಳಗೆ ಹಾಕೋಬೇಕು. ಇನ್ಮೇಲೆ ಹಿಂಗೆ ಮಾಡ್ಬೇಕು ನೋಡು, ನೋವಾಗತ್ತೆ. ಹೋಲ್ಡ್ ಆನ್. ಇನ್ನು ಮುಂಚೆ ಒಂದ್ಸತಿ ಫಿಲ್ಟರ್ ನೀರು ಹತ್ರ ಬಿಟ್ಟು ಅಲ್ಲೇ ನಿಲ್ಸಿ ಬಸ್ ಬರ್ತಿತ್ತಲ್ಲ, ಆಮೇಲೆ ನೀನು ಹತ್ತಿ ಅವನ ದೊಡ್ಡ ಮನುಷ್ಯ ಆಗೋನೆ. ಟೆರೆಸ್ ಮೇಲೆ ಹೋಗ್ಬೇಕಂತ ಇವಳಿಗೆ ಆಟ ಆಡೋಕ್ಕೆ. ಶೀಟ್ ತೆಗೆದು ಕೊಡು ಅಂತ ಪ್ರಾಕ್ಟೀಸ್ ಮಾಡ್ಬಿಟ್ಟ ಒಂದ್ಸಲಿ. ಈಗ ಬಿಡಿಸಿಟ್ರೆ ಹಾಂ ಸಾಕು. ಮಧ್ಯಾಹ್ನ ಊಟಕ್ಕೆ ಜೋಳದ ರೊಟ್ಟಿ ಮತ್ತಂದ್ರೆ ಕೊರ್ದಿರೋ ಜುಣ್ಕ ಮಾಡ್ತಾಯಿದ್ದೀನಿ. ಕೊರ್ದಿರೋ ಜುಣ್ಕ ಅಂದರೆ ಅದೇ ಹಿಟ್ಟಿಂದ ಮಾಡ್ತಾರಲ್ಲ, ಜುಣ್ಕದ ವಡಿ ಅಂತ ಹೇಳ್ತಾರೆ. ಅದು ಪಲ್ಯ ಮಾಡಿದ್ದೀನಿ. ಈಗ ರೊಟ್ಟಿ ಮಾಡಬೇಕು. ರೊಟ್ಟಿ ಹಿಟ್ಟು ಕಲಸಿ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಜುಣ್ಕನ ಅಲ್ಲಿ ಪ್ಲೇಟಿಗೆ ಹಾಕಿ ಇಟ್ಟಿದ್ದೀನಿ. ಇವತ್ತು ಲಾಸ್ಟ್ ಜೋಳ, ಅಂದರೆ ಹಿಟ್ಟು ಖಾಲಿ ಆಗಿದೆ. ಹಸ್ ಮಾಡಬೇಕು ಇವತ್ತು. ಕ್ಲೀನ್ ಮಾಡಿ ಜೋಳನ ಹಾಕಿಸ್ಬೇಕು. ಜೋಳನ ಕ್ಲೀನ್ ಮಾಡಿ ಈಗ ಗಿರಣಿಗೆ ಹಾಕಿಸ್ಕೊಂಬರ್ಬೇಕು ಹಿಟ್ಟು. ಇವತ್ತು ಲಾಸ್ಟ್ನೇದು ಸ್ವಲ್ಪ ಐತಿ. ಹಾಗಾಗಿ ನಮ್ಗೆ ರೊಟ್ಟಿ ಇಲ್ಲ ಚಪಾತಿ ಇರಲೇಬೇಕು ಮಧ್ಯಾಹ್ನ ಊಟಕ್ಕೆ ಅಂಥೇಳಿ ಮಧ್ಯಾಹ್ನ ಊಟಕ್ಕಾಗಷ್ಟೇ ರೊಟ್ಟಿ ಮಾಡ್ತಾಯಿದ್ದೀನಿ. ಇಲ್ಲಿ ನೋಡ್ತಿರ್ಬೋದು ರೊಟ್ಟಿ ಹಿಟ್ಟಿಗೆ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಹಂಚು ರೆಡಿ ಇದೆ. ಇಲ್ಲೇ ಬನ್ನಿ, ಇದೆ ನೋಡ್ರಿ ಹಿಟ್ಟಿನ ಪಲ್ಯ. ಕೊರ್ದಿರೋ ಜುಣುಕ ಅಂತಾರೆ, ಜುಣುಕದ ವಡೆ ಅಂತಾರೆ ಕೆಲವೊಂದು ಕಡೆ. ರೆಡಿ ಇದೆ. ಸ್ವಲ್ಪ ಕಟ್ ಮಾಡಬೇಕು. ಇದ್ರ ಮೇಲೆ ಇದಕ್ಕೆ ಕೊತ್ತಂಬರಿ ಹಾಕಿದ್ದೀನಿ ಆಲ್ರೆಡಿ. ಇದ್ರ ಮೇಲೆ ಏನೇನು ಹಾಕ್ತಾರೆ ಅಂದರೆ ಕೊಬ್ಬರಿ ತುರಿ ಹಾಕ್ತಾರೆ, ಕೆಲವೊಬ್ಬರು ಎಳ್ಳು ಹಾಕ್ತಾರೆ, ಗಸಗಸೆ ಹಾಕ್ತಾರೆ,
ಇಷ್ಟೆಲ್ಲ ನಾನು ಎಳ್ಳು ಹಾಕಿದ್ದೀನಿ. ಕೊತ್ತಂಬರಿ ಪಲ್ಯ ಮಾಡೋವಾಗಲೇ ಹಾಕಿರೋದು, ಕೊಬ್ಬರಿ ಹಾಕಿಲ್ಲ, ಯಾಕಂದರೆ ಕೊಬ್ಬರಿ ಇವ್ರು ತಿನ್ನಲ್ಲ, ಹಾಗಾಗಿ ಹಾಕಲಿಲ್ಲ. ಈಗ ಇದನ್ನು ಕಟ್ ಮಾಡಬೇಕು, ನೀಟಾಗಿ ಕಟ್ ಮಾಡಬೇಕು. ಇದನ್ನು ಚಾಕು ಕೊಡಿಲ್ಗನು, ಇದನ್ನೇ ಕೊಡ್ಬಾ, ಅಲ್ಲಿಲ್ಲೇ ಇರೋ ಚಾಕುನ. ಇದು ಎಲ್ಲ ಏನೇನಂದರೆ ಕಡಲೆ ಹಿಟ್ಟಲ್ಲಿ ಮಾಡಿರೋದು. ಇದು ಹಸಿ ಕಡಲೆ ಅಂತಾರಲ್ಲ, ಆ ಕಡಲೆಬೇಳೆ, ಆ ಹಿಟ್ಟಲ್ಲಿ ಮಾಡಿರೋದು. ಇದನ್ನು ಊರಿಗೆ, ಫಂಕ್ಷನ್ಗಳಿಗೆ, ಊರಿಗೆ ತೊಗೊಂಡೋಗಕ್ಕೆ ನಮ್ಮ ಕಡೆ ಎಲ್ಲ ಮಾಡ್ತಾರೆ. ಇಲ್ಲ ಇತ್ತಡಿ, ನಾನು ರೆಸಿಪಿನ ಶೇರ್ ಮಾಡಿಲ್ಲ. ಇದನ್ನು ನಮಗೆ ಯಾವ ರೀತಿ ಬೇಕು ಆ ರೀತಿ ಕಟ್ ಮಾಡ್ಕೋಬೇಕು. ಇದಕ್ಕೆ ಹುಣಸೆಹಣ್ಣು, ಹಸಿ ಖಾರ, ಈರುಳ್ಳಿ, ಮಸಾಲೆ ಅಂದರೆ ಅರಿಶಿನ, ಸಾಸಿವೆ, ಜೀರಿಗೆ ಒಗ್ಗರಣೆ ಹಾಕಿ, ಸೇಮ್ ಪಲ್ಯ ಒಗ್ಗರಣೆ ಹೆಂಗೆ ಹಾಕ್ತಿ ಹಂಗೆ ಹಾಕಿ ಜಾಸ್ತಿ ಮುದ್ದೆ ಮಾಡ್ತೀವಲ್ವ ಆ ಥರ ತಿರುಗಿಸ್ಬೇಕು. ಇನ್ನು ಚೆನ್ನಾಗಿ ಬೇಯಿಸ್ಕೋಬೇಕು. ಇನ್ನೊಮ್ಮೆ ಯಾವಾಗಾರ ಶೇರ್ ಮಾಡ್ತೀನಿ ಮಾಡಿದಾಗ. ಈಗ ಅರ್ಜೆಂಟ್ ಇತ್ತು ಅಂತ ಹಾಗೆ ಮಾಡಿದ್ದೀನಿ. ಈ ಥರ ಕಟ್ ಮಾಡಿಕೊಂಡು ಆರಾಕಬೇಕು. ಇದನ್ನು ಸ್ವಲ್ಪ ಆರಾಕಿದ್ದೆ ನಾನು, ಹಾಗಾಗಿ ಇದು ಇನ್ನೂ ಆರಬೇಕು. ಊರಿಗೀರಿಗೆಲ್ಲ ಹೊಂಟ್ರೆ ಎಲ್ಲರೂ ನಮ್ಮ ಕಡೆ ಈ ಥರದ ಪಲ್ಯ ಮಾಡಿ ಕಟ್ಕೊಂಡು ಹೋಗ್ತಾರೆ. ನೋಡಿರಿ, ಈ ಥರ ಇರುತ್ತೆ, ಹಿಂಗಿರುತ್ತೆ. ಇದು ಹಾಗೇನೂ ತಿನ್ನೋಕ್ಕೆ ಚೆನ್ನಾಗಿರುತ್ತೆ. ರೊಟ್ಟಿ ಜೊತೆ ಸಕ್ಕತ್ತಾಗಿರುತ್ತೆ, ಜೋಳದ ರೊಟ್ಟಿ ಜೊತೆ ತಿನ್ನೋಕ್ಕೆ. ಹುಣಸೆ ಹಣ್ಣು ಹಾಕಿ ಮಾಡಬೇಕು ಇದನ್ನು ಸಾಂಬಾರು, ಇದು ಪಲ್ಯನ ತುಂಬ ಚೆನ್ನಾಗಾಗುತ್ತೆ. ಇದನ್ನು ಈ ಥರ ಬಿಡಿಸಿ ಒಂದು ಬಟ್ಲಕ್ಕೋ ಪಾತ್ರೆಗೋ ಸಪ್ರೇಟಾಗಿ ಹಾಕ್ಕೋಬೇಕು. ಹಾಗೆ ಒಂದು ಫೋಟೋ ತೆಗಿ. ಟೇಸ್ಟ್ ನೋಡಿ, ಚೆನ್ನಾಗೈತಾ? ಇಡ್ಲಿಗೆ ನೆನೆಯಾಕೆ ಬಿಡ್ಲಂಗೆ ನಾಳೆ, ಇಡ್ಲಿಗೆ ದೋಸೆ ಮತ್ತು ಭಾಳ ತೆಗಿತೀವಿ. ರವೆ ಇಡ್ಲಿ, ಅದು ಅಕ್ಕಿ ಇಡ್ಲಿ, ಅಕ್ಕಿ ರೊಟ್ಟಿ. ಸೌಂಡ್ ಅಪ್ಪಿ. ಫ್ರೆಂಡ್ಸ್, ನಂದು ರೊಟ್ಟಿ ಮಾಡೋದು ಮುಗಿದ ಮೇಲೆ ಊಟ ಮಾಡೋಣ ಅಂತ
ಊಟ ಮಾಡೋಣ ಅಂದ್ಕೊಳಷ್ಟರಲ್ಲಿ ನಮ್ಮ ಕರಾಟೆ ಅಂದರೆ ನಮ್ಮ ವಸಿಷ್ಠರ್ ಕರಾಟೆ ಸರ್ ಇದ್ದಾರಲ್ಲ ಅವರ ಅಕ್ಕ ತೀರ್ಕೊಂಡಿದ್ರು. ಹಾಗಾಗಿ ಅವರನ್ನು ನೋಡ್ಕೊಂಬರೋಕ್ಕೆ ಅಂತ ಹೇಳಿ ಹೋಗಿದ್ವಿ ನಾನು ನಮ್ಮ ಮನೆಯವರು. ನೋಡಿಕೊಂಡು ಬಂದು 1 ಅವರ್ ಆಯಿತು. ಯಾಕಂದರೆ ಅವ್ರದ್ದೆಲ್ಲ ಪ್ರೊಸೀಜರ್ ಇದು ಇರುತ್ತಲ್ಲ, ಪೂಜೆ ಗೀಜೆ ಅದೆಲ್ಲ ನೋಡ್ಕೊಂಡು ಬಂದು ಈಗ ಸ್ನಾನ ಮುಗಿಸ್ಕೊಂಡು ಊಟ ಮಾಡ್ತಾಯಿದ್ದೀನಿ. ಊಟಕ್ಕೆ ನೋಡ್ರಿ ಹಚ್ಕೊಂಬಂದು ಇಟ್ಟಿದ್ದೀನಿ. ಈಗ ಊಟ ಮಾಡಬೇಕು. ಟೈಮ್ ಬಂದು 4:15 ಆಯಿತು. 2:30-3 ಗಂಟೆ ಹಂಗೆ ಹೋಗಿದ್ದು ನಾವು. ಈಗ ಬಂದು ಸ್ನಾನಗಿನ ಎಲ್ಲ ಮುಗಿಸ್ಕೊಂಡು ಮಾಡೋಂತೇಳಿ ಸ್ನಾನ ಮುಗಿಸ್ಕೊಂಡು ಊಟ ಮಾಡ್ತಾ ಇದ್ದೀನಿ. ನಮ್ಗಾನು ಸೊತ್ತಿ ಬೀಜ ಮಾಡ್ತಾಳೆ. ಲಾಸ್ಟ್ ಇನ್ನೊಂದು ಚೂರು ಹಿಟ್ಟಿತ್ತು, ಅದನ್ನ ಸೊತ್ತಿ ಬೀಜ ಮಾಡ್ತಾಳೆ. ನಾನು ಜೋಳ ಹಸ್ ಮಾಡೋಣ ಅಂದ್ಕೊಂಡೆ. ಊಟ ಮಾಡಿ ಟೈಮ್ ಆಗೋಗಿದೆ. ಈಗ ಸ್ನಾನ ಮಾಡಿ ಬಟ್ಟೆ ಎಲ್ಲ ಒಗಿಬೇಕು, ಪಾತ್ರೆ ತೊಳಿಬೇಕು. ಪಾತ್ರೆ ಮಾಡ್ಕೊತೀನಿ. ಜೋಳನ ನಾಳೆ ಹಸ್ ಮಾಡಬೇಕು ಅಂದ್ಕೊಂಡಿನಿ. ಟೈಮ್ ಇದ್ದರೆ ಹಸ್ ಮಾಡ್ತೀನಿ. ಅಲ್ಲಿದೆ ನೋಡ್ತಿರ್ಬೋದು ಜೋಳದ ಚೀಲ. ಅದು ಜೋಳನ ಮರಕ್ಕೆ ತೊಗೊಂಡಿರೋದ ನಾವು ನಿನ್ನೆನೋ ಮೊನ್ನೆನೋ ತಂದು ಕೊಟ್ಟು ಹೋಗಿದ್ದಾರೆ. ಹಸ್ ಮಾಡಬೇಕು. ಜೋಳ ಖಾಲಿ ಆಗಿದೆ ಇವಾಗ. ಫಸ್ಟ್ ಊಟ ಮಾಡ್ತೀನಿ. ಟೈಮ್ ಬಂದು ಆಲ್ರೆಡಿ ಲೇಟ್ ಆಗೋಗಿದೆ. ಬಾ ಅಲ್ಲಿವರೆಗೂ ಬಾ. ರೊಟ್ಟಿ ಜುಣ್ಕ ಮೊಸರು ಬಾಯಿ ಒಳಗೆ ತುರುಕಿ ಬರ್ತೀನಿ ಆಯ್ತಾ. ಜುಣ್ಕ ಅಂತೂ ಸಖತ್ತಾಗಿದೆ. ನಾವು ಹಂಗೆ ಖಾಲಿ ಬರಿ ಬೈಲೇ ತಿಂತೀವಿ ನಾವು, ಅಷ್ಟು ಚೆನ್ನಾಗಿದೆ. ಓಡಾಡ್ಕೊಂಡು ಆಟ ಆಡ್ಕೊಂಡೆ ತಿನ್ಬೋದು. ನಾವೆಲ್ಲ ಹಾಗೆ ತಿಂತಿದ್ವಿ. ಇವರು ನಮ್ಮ ಗಾನುಗೆ ರೂಢಿ ಇದೆ ಹಾಗೆ ತಿನ್ನೋದು. ನಮ್ಮ ವಸಿಷ್ಠ ತಿನ್ನಂಗಿಲ್ಲ ಅಷ್ಟೆ, ನಾವೆಲ್ಲ ತಿಂತೀವಿ. ಫಸ್ಟ್ ಊಟ ಮಾಡಿ ನಿಂತಿರೋ ಕೆಲಸ. ಮಾತಾಡು. ಮಾತಾಡಲ್ಲ, ಹಂಗೆ ವಿಡಿಯೋ ತೆಗಿತೀನಿ. ಹೌದಾ? ಕೈ ತೆಗಿಬೇಕು ನೀನು. ಕೈ ತೆಗೆದ್ರೆ ಕೈ ತೆಗಿಬೇಕು. ಬೇಡ ಅದನ್ನ ಬೇಡ. ಅಲ್ಲೇ ರೆಕಾರ್ಡಿಂಗ್ ಆಗ್ತೈತೆ. ಸ್ಟಾರ್ಟ್ ಆಗೈತೆ ವಿಡಿಯೋ. ಇದು 1x ಆಯ್ತಲ್ಲ, ಅದು ಮುಂದಕ್ಕೆ ಹೋಗ್ತಾ ಇಲ್ಲ ಬಕ್ಕಕ್ಕೆ ಒಂಥರ ಹೊಟ್ಟೆ ನಿನ್ ಜೊತೆ ಸೇರ್ತೀನಿ. ನಾ ಹೇಳ್ಬಿಟ್ಟೆ ಈಗ ನಮ್ಮ ವಸಿಷ್ಠ ಮುತ್ತಕಲಕ್ಕಿ ಹಾಡ್ತಾನೆ ಅಂತ. ಹಾಡಿವಾಗ ಆಡೋವರೆಗೂ ನಾ ಬಿಡಲ್ಲ. ಬಲೂನು ವಾಟರ್ ಮೆಲನ್ನು ಬರ್ತಾಳೆ. ಸಲೂನು ಹಾಡ ನಾನು ನೀನು ಆಡೋಣ. ಇಬ್ರು ಆಡೋಣಂತ. ಊಟ ಮಾಡಿಸ್ಲಾ, ತಿನ್ನಿಸ್ಲಾ ಇಲ್ಲೇ? ನಂಗೆ ರೂಢಿ ಬೇಕಷ್ಟೇ. ಇದರಲ್ಲೇ ಚಿಕ್ಕದು ಬರುತ್ತಲ್ಲ, ಅದು ಒಗ್ರು ಇರ್ತೈತಿ, ಟೇಸ್ಟ್ ಬರಂಗಿಲ್ಲ. ಏನಾಗಿದೆ? ಏಯ್ ತಗೋ, ನಿನ್ಗೆ ಇಲ್ಲಿಲ್ವೇನೋ? ಇದು 1/4 kg-ಗೆ 80 ರೂಪಾಯಿ, 100 ರೂಪಾಯಿ ಇದೆ. ಇದಿಷ್ಟು 1/4 kg ಇದೆ. ಇದಕ್ಕೆ ಹಿಂಗೆ 100 ರೂಪಾಯಿ. ನಾವು ಈಗ ಒಂದು 5 ನಿಮಿಷಕ್ಕೆ ತಿಂದು ಖಾಲಿ ಮಾಡಿಬಿಡ್ತೀವಿ ನೋಡ್ರಿ. ಬಟ್ ತುಂಬ ಒಳ್ಳೇದಿದು, ಸೀಸನಲ್ ಫ್ರೂಟು. ಶುಗರ್ಗಂತೂ ತುಂಬ ಒಳ್ಳೆಯದು. ನಮಗಂತೂ ಫೇವ್ರೇಟ್ ಇದು. ಇದನ್ನು ಒಂದು 5 ನಿಮಿಷ ಉಪ್ಪು ನೀರಲ್ಲಿ ನೆನೆಸಿ ತೊಳೆದು ತಿಂತಾ ಇರೋದೀಗ. ಏನಾ ನಿಧಾನ ನಿಧಾನ ಹಿಡ್ಕೋಬೇಕಾ? ಕುತ್ಕೊಂಡಿಳಿ ಹಂಗೆ. ಬರಲಿ ತಗೋ. ಸರ್ ಬಂದ್ರ? ಇಳಿದ್ ನಿಧಾನ ಇಳಿ. ಹೆದರಿಕೆ ಆಯ್ತಾ? ಫ್ರೆಂಡ್ಸ್, ನಾನು ಮೀಶೋದೊಳಗಡೆ ಸ್ಟೀಲ್ದು ಟ್ರೇ ತರಿಸಿದ್ದೆ, ವೆಜಿಟೇಬಲ್ ಕಟ್ಟಿಂಗ್ ಟ್ರೇ. ನಾನು ವುಡ್ಡಿಂದು ತರಿಸಿದ್ದೆ, ಮೀಶೋದೊಳಗೆ ತರಿಸಿದ್ದೆ. ಇದು ಮೀಶೋದಲ್ಲೇ ತರಿಸಿರೋದು. ವುಡ್ಡಿಂದು ಯಾಕೆ ನಾನು ಬಿಟ್ಟು ಇದನ್ನು ತರಿಸ್ದೆ ಅಂತಂದರೆ, ಇದು ಅಳತೆ ನೋಡ್ಬೋದು ಇವಾಗ ಎಷ್ಟಿದೆ ಅಂದರೆ 12 ಇಂಚ್ ಇಲ್ಲಿದೆಯಲ್ಲ, ಆಲ್ಮೋಸ್ಟ್ 12 ಇಂಚ್ ಇದೆ. ಮತ್ತು ಮೇಲ್ಗಡೆ ರಟ್ಟ ಇದೆಯಲ್ಲ, ಮಾಡಿ ತೋರಿಸ್ತೀನಿ. ನಾನು ಸ್ಟೀಲ್ದು ಟ್ರೇ ಯಾಕೆ ಆರ್ಡ್ರ್ ಮಾಡಿದೆ ಮತ್ತು ತೊಗೊಂಡೆ ಅಂದರೆ,
ಇಲ್ಲಿ ನೋಡಿರಿ ಉಡ್ಡು ಇದು ಅಷ್ಟೇ ನಾನು ಮೀಶೋದಲ್ಲೇ ತರಿಸಿದ್ದೆ ಅಂತ ಹೇಳಿದ್ನಲ್ಲ, ಇಲ್ಲಿ ನೋಡಿ ಹೆಂಗಾಗಿದೆ ಇದು ಕಾಣಿಸ್ತೈತಾ. ಇಲ್ಲಿ ನೋಡಿ ಇದು ಫುಲ್ ಫಂಗಸ್ ಥರ ಬೆಳ್ಕೊಂಡೈತೆ. ಮತ್ತು ಏನಾಗುತ್ತೆ ಅಂದರೆ ಇಲ್ಲಿ ತರಕಾರಿ ಕಟ್ ಮಾಡೋವಾಗೆಲ್ಲ ಎಡ್ಜ್ ಕಟ್ಟಾಗಿದೆ. ತೊಳೆದು ಹಿಂಗೆ ನೀರಿಳಿಯೋಕೆ ಇಟ್ಟಾಗ ಏನಾಗುತ್ತೆ, ನೀರೆಲ್ಲ ಈ ಕಡೆ ಎಡ್ಜಿಗೆ ಬಂದು ಇಲ್ಲಿ ನಿಂತ್ಕೊಂಡು ಫುಲ್ ದಪ್ಪ ಆಗಿ ಈ ಥರ ಆಗಿದೆ ನೋಡ್ರಿ. ಈ ಥರ ಫಂಗಸ್ ಬೆಳ್ಕೊಂಡಂಗೆ ಬೆಳ್ಕೊಂಡಿದೆ, ಕಾಣಿಸ್ತೈತಾ. ಈ ಥರ ಕಿತ್ತು ಬರ್ತಾ ಇದೆ. ಹಾಗಾಗಿ ನಾನು ಇದನ್ನ ಏನು ಮಾಡಿದೆ, ಇದನ್ನು ಬಿಟ್ಬಿಟ್ಟು ಇವಾಗ ಸ್ಟೀಲ್ ತೊಗೊಂಡಿದ್ದೀನಿ. ಎಲ್ಲ ಕಡೆನೂ ಹಿಂಗೆ ಆಗಿದೆ ಇದು ಎಡ್ಜಿಗೆ. ಹಾಗಾಗಿ ಇದನ್ನು ಬಿಟ್ಬಿಟ್ಟು ನಾನು ಇವಾಗ ಸ್ಟೀಲದ್ದು ತರಿಸ್ಕೊಂಡು ಸ್ಟೀಲ್ದು ಓಪನ್ ಮಾಡಿ ನೋಡೋಣ ಈಗ ಹೆಂಗೈತೆ ಅಂತ. ಎಷ್ಟು ಚಿಕ್ಕದಾಯ್ತು. ನಾನು ಹೇಳ್ತೀನಿ ಜಾಸ್ತಿ ಭಾರ ಐತೆ, ಎಲ್ಲಿ ಬರೈತಿ ಹೆವಿ ಐತೆ, ಭಾರ ಇಲ್ವಾ? ಹೆವಿ ಅಂದರೆ ಕುಡಿಲಿ ಒಂದು ನಿಮಿಷ ಎತ್ತಕ್ಕೆ ಬರ್ತೀವಲ್ಲ. ಕೈ ಬಿಡ. ಇಲ್ಲಿ ನೋಡ್ರಿ ಈ ಥರದ್ದು ತರಿಸಿದ್ದೀನಿ. ಇವಾಗ ನೋಡಬೇಕು, ಇದರಲ್ಲೇ ಕಟ್ ಮಾಡಿ ನೋಡೋದು. ಇನ್ಮೇಲೆ ಇದು ಏನು ಕಿತ್ತೋಗುತ್ತೆ, ರಸ್ಟ್ ಹಿಡಿಯುತ್ತೆ ಅನ್ನಂಗಿಲ್ಲ. ಇಲ್ಲ, ಮುಂಚೆ ಪ್ಲಾಸ್ಟಿಕ್ದಿತ್ತು. ಪ್ಲಾಸ್ಟಿಕ್ದಾದಮೇಲೆ ನಾನೇನು ಮಾಡಿದೆ, ಇದನ್ನು ತೊಗೊಂಡೆ. ಇದು ಹಿಂಗಾಗಕ್ಕೆ ಸ್ಟಾರ್ಟ್ ಆಯಿತು. ಫೈನಲ್ ಆಗಿ ಸ್ಟೀಲ್ ತೊಗೊಂಡಿನಿ. ಇದು ಇದ್ರಕ್ಕಿಂತ ಕಡಿಮೆನೇ ಇದೆ, ಅಂದರೆ ಸೈಜು ಚಿಕ್ಕದಿದೆ. ನಾನು ಇದಕ್ಕೆ ಎಷ್ಟು ಪೇ ಮಾಡಿದ್ದೀನಿ ಅಂತ ನನಗೂ ನೆನಪಿಲ್ಲ. ಇದಕ್ಕಿಂತ ಇದು ಬೆಟರ್, ಯಾಕಂದರೆ ಇದು ಕಿತ್ತೋಗಲ್ಲ, ಸ್ಕ್ರ್ಯಾಚ್ ಆಗಲ್ಲ. ಇದರಲ್ಲಿರೋ ಪ್ಲಾಸ್ಟಿಕ್ಕು ವುಡ್ಡಿನ ಥರ ಕಿತ್ಕೊಂಡು ಬರುತ್ತೆ ಅನ್ನಂಗಿಲ್ಲ. ಇದು ಬೀಳಿಸ್ರೆ ಮುರಿದೋಗಲ್ಲ. ಬಿದ್ರು ಮುಟ್ಟೋಗಲ್ಲ. ನೆಲದ ಮೇಲೆ ಇಟ್ಟು ಕಟ್ ಮಾಡಿದಾಗ ತಕ್ಕೊಳಕ್ಕೆ ಬರಲ್ಲ ಅದು. ಹೌದು, ಅದು ಕೆಳಗಡೆ ಹಿಂಗೆ ಇಟ್ಟಾಗ ನೆಲಕ್ಕೂ ಮತ್ತು ಆ ಟ್ರೇಗೂ ಇದಾಗಿರುತ್ತಲ್ಲ, ಅಂಟ್ಕೊಂಡಂಗೆ ಆಗುತ್ತೆ, ತೆಗಿಯೋಕ್ಕೆ ಕಷ್ಟ. ತರಕಾರಿ ಏನಾರ ಕಟ್ ಮಾಡಿದ್ಮೇಲೆ ತೆಗಿಯೋದು ಭಾಳ ಕಷ್ಟ. ಬಂತು, ಇದ್ರ ಮೇಲೆ ಇಟ್ಟು ಮಾಡ್ಬೇಕಷ್ಟೆ. ಕಂಪ್ಯೂಟರ್ ಅಲ್ಲ, ಕಂಪ್ಯೂಟರ್ ಕಂಪ್ಯೂಟರ್ ಐತೆ, ಕಣ್ಲಕ್ ಐತಿ, ಸ್ಪೇಸ್ ಬರಲ್ಲ ಇದ್ರಲ್ಲಿ.